ಮನೆಯಿಂದ ಹೊರಟು ನಾವು ಮೊದಲು ಬಂದಿದ್ದು ಹನುಮಂತರಾಯನ ಗುಡಿಗೆ. ತುಂಬ ದೊಡ್ಡದಾಗಿ ಚೆನ್ನಾಗಿ ಕಟ್ಟಿರೋ ದೇವಸ್ಥಾನ ಅಂದರೆ ಇದೇನೆ. ಮೊಮ್ಮಗಳು ಅಜ್ಜಿ ಮತ್ತು ಮೊಮ್ಮಗಳು. ಹೌದಾ? ನೀವು ವೆಜ್ಜಾ, ಯಾವ ಕ್ಯಾಸ್ಟು, ನಾನ್ ವೆಜ್ ತಿನ್ನಲ್ವಾ? ಕಮೆಂಟ್ ಮಾಡಿ. ಇವ್ರು ಅದನ್ನೇ ಹೇಳೋದು, ಕಮೆಂಟ್ ಮಾಡಿ ಅಂತ. ಹಾಯ್ ಎಲ್ರಿಗೂ ನಮಸ್ಕಾರ. ನಿಮ್ಮೆಲ್ರಿಗೂ ನಮ್ಮ ಕುಟುಂಬದ ಕಡೆಯಿಂದ ಯುಗಾದಿ ಹಬ್ಬದ ಶುಭಾಶಯಗಳು. ಹಾಗೆ ನೂತನ ಸಂವತ್ಸರ ಅಂತಾರೆ. ಯುಗಾದಿ ಹಬ್ಬ ಅಂದರೆ ಹೊಸ ವರ್ಷ ಆರಂಭ ಆಗುತ್ತೆ ನಮಗೆ ಹಿಂದೂ ಪಂಚಾಂಗದ ಪ್ರಕಾರ. ಈ ಯುಗಾದಿ ಹಬ್ಬನ ಮಾವು ಬೇವು ಎಲ್ಲ ಚಿಗುರಿ ಪ್ರಕೃತಿನೇ ಹಬ್ಬನ ಸ್ವಾಗತ ಮಾಡುತ್ತೆ. ನಮಗೆ ವಿಶೇಷವಾದ ಹಬ್ಬ ಯುಗಾದಿ ಹಬ್ಬ ಅಂದರೆ. ಯುಗಾದಿ ಹಬ್ಬ ಅಂದರೆ ಹೊಸ ಬಟ್ಟೆ, ಒಬ್ಬಟ್ಟು, ಹೋಳಿಗೆ ಎಲ್ಲ ಇದ್ದಿದ್ದೆ. ಈಗ ಹಬ್ಬ ಎಲ್ಲ ಇದು ಮಾಡಿ ಹಬ್ಬದ ಅಡುಗೆ ಮಾಡಿಟ್ಟು ಮನೆಯಲ್ಲಿ ಪೂಜೆ ಮಾಡಿ ಈಗ ದೇವಸ್ಥಾನಕ್ಕೆ ಹೊರಟಿದ್ದೀವಿ. ನಮ್ಮೂರ ದೇವಸ್ಥಾನಕ್ಕೆ ಹೋಗ್ಬೇಕು. ಅಲ್ಲಿ ಮೀಸ್ಲಕ್ಕಿ ಎಲ್ಲ ತಗೊಂಡೋಗಿ ದೇವಸ್ಥಾನಕ್ಕೆ ಕೊಟ್ಟು ಎಲ್ಲ ಪೂಜೆ ಮಾಡಿಸ್ಕೊಂಡು ಬರಬೇಕು. ಮೀಸ್ಲಕ್ಕಿ ಅಂದ್ರೇನು, ದೇವಸ್ಥಾನಕ್ಕೆ ಅದಕ್ಕೆ ಏನಕ್ಕೆ ಕೊಡೋದು, ನಮ್ಮೂರಲ್ಲಿ ಯಾವ್ಯಾವ ದೇವಸ್ಥಾನ ಇದೆ ಅದೆಲ್ಲ ನಾವಲ್ಲಿ ಹೋಗಿ ವಿಡಿಯೋದಲ್ಲಿ ಮುಂದೆ ಬ್ಲಾಗಲ್ಲಿ ತೋರಿಸ್ತೀವಿ. ನಮ್ಮ ಊರಿನ ದೇವಸ್ಥಾನಗಳನ್ನೆಲ್ಲ ನೋಡಿವ್ರಂತೆ. ಈಗ ನಾವು ದೇವಸ್ಥಾನಕ್ಕೆ ಹೊರಟಿದ್ದೀವಿ. ಮನೆಯಿಂದ ಹೊರಟು ನಾವು ಮೊದಲು ಬಂದಿದ್ದು ಹನುಮಂತರಾಯನ ಗುಡಿಗೆ. ಅಂದರೆ ಇದು ಆಂಜನೇಯನ ದೇವಸ್ಥಾನ. ನಮ್ಮ ಊರ ಆಡು ಭಾಷೆಯಲ್ಲಿ ನಾವೆಲ್ಲ ಹನುಮಂತರಾಯನ ಗುಡಿ ಅಂತೀವಿ. ಈ ದೇವಸ್ಥಾನಕ್ಕೆ ಬಂದ್ವಿ. ಇಲ್ಲಿ ಬಂದುಬಿಟ್ಟು ಮೀಸ್ಲಕ್ಕಿ ಕೊಟ್ಟು ಆಮೇಲೆ ದೀಪಕ್ಕೆ ಎಣ್ಣೆ ತಂದಿದ್ವಿ. ಒಂದು ಸಣ್ಣದೊಂದು ಕುಡಿಕೆ ಇಟ್ಟಿರ್ತಾರೆ. ಆ ಕುಡಿಕೆಗೆ ಎಲ್ಲರೂ ಬಂದು ಒಂದಿಷ್ಟು ಎಣ್ಣೆ ಒಯ್ದೋಗ್ತಾರೆ. ನಾವು ಒಂದು ಬಾಟಲಲ್ಲಿ ತಂದಿದ್ವಿ. ಎಲ್ಲ ದೇವಸ್ಥಾನಕ್ಕೂ ಸ್ವಲ್ಪ ಸ್ವಲ್ಪ ಕೊಡಬೇಕಲ್ಲ, ಅದಕ್ಕೆ ಈ ದೇವಸ್ಥಾನದಲ್ಲಿ ಸ್ವಲ್ಪ ಎಣ್ಣೆ ಒಯ್ದು ಹಾಗೆ ಪೂಜೆ ಸಾಮಾನೆಲ್ಲ ತಂದಿದ್ವಿ. ಪೂಜೆ ಸಾಮಗ್ರಿಗಳು ಒಂದು ತಟ್ಟೆನೂ ತಂದಿದ್ವಿ ಮನೆಯಿಂದನೇ. ಆ ತಟ್ಟೆಗೆ ಎಲ್ಲ ಹೂವು, ಹಣ್ಣು, ಕಾಯಿ ಎಲ್ಲ ಜೋಡಿಸ್ಕೊಂಡು ಪೂಜೆಗೆ ಕೊಟ್ವಿ. ನಮ್ಮೂರು ಆಂಜನೇಯನ ದೇವಸ್ಥಾನದ ಬಗ್ಗೆ ಹೇಳಬೇಕು ಅಂದರೆ ಪ್ರತಿ ಶನಿವಾರ ಇಲ್ಲಿ ಪೂಜೆ ನಡೆಯುತ್ತೆ. ಶನಿವಾರ ಮಾತ್ರ ಈ ಪೂಜೆ ನಡೆಯೋದು. ಬೇರೆ ವಿಶೇಷ ದಿನಗಳಲ್ಲಿ, ಹಬ್ಬಗಳಲ್ಲಿ, ಬೇರೆ ದಿನಗಳಲ್ಲಿ ಮಾಡ್ತಾರೆ ಯಾರಾದರೂ ಪೂಜೆ ಕಟ್ಟಿಸಿದ್ರೆ, ಆ ಥರ ಎಲ್ಲಿ ಪೂಜೆ ಕಟ್ಟಿಸ್ತಾರಲ್ಲ ಆ ಥರ. ಆದರೆ ಶನಿವಾರ ವಿಶೇಷವಾಗಿ ಶನಿವಾರ ಸಂಜೆ ಪೂಜೆ ನಡೆಯುತ್ತೆ, ರಾತ್ರಿ ಹೊತ್ತು. ಆವಾಗ ಪ್ರತಿ ವಾರವೂ ಇಲ್ಲಿ ದೇವಸ್ಥಾನದೊಳಗಡೆ ಊರಿನ ಜನ ಎಲ್ಲ ಸೇರಿ ಸ್ವಲ್ಪ ದೊಡ್ಡವರು, ಭಜನೆ ಕಲ್ತಿರೋರು ಭಜನೆ ಮಾಡ್ತಾರೆ. ರಾಮ ದೇವರ ಭಜನೆ ಮಾಡಿ ಪೂಜೆ ಮಾಡೋದು ಚೆನ್ನಾಗಿರುತ್ತೆ. ಆಮೇಲೆ ನಮ್ಮೂರಲ್ಲಿ ಯಾವುದೇ ದೇವಸ್ಥಾನಕ್ಕೇನು ಪೂಜೆ ಮಾಡಬೇಕಂದ್ರೂ ನಮ್ಮೂರಲ್ಲಿರೋ ದೇವಸ್ಥಾನಗಳಿಗೆಲ್ಲ 4 ದೇವಸ್ಥಾನ ಇದ್ದಾವೆ. 4 ದೇವಸ್ಥಾನಕ್ಕೂ ಪೂಜೆ ಮಾಡಬೇಕು ಅಂದ್ರೂ ಮೊದಲು ಪೂಜೆ ಮಾಡೋದೇ ಈ ಆಂಜನೇಯನ ದೇವಸ್ಥಾನಕ್ಕೆ. ಈ ದೇವಸ್ಥಾನ ಬಂದುಬಿಟ್ಟು ಎಳಮಂದಮ್ಮ ತಾಯಿ ದೇವಸ್ಥಾನ. ಇನ್ನೂ ಪೂರ್ತಿಯಾಗಿಲ್ಲ, ಇನ್ನೂ ಸ್ವಲ್ಪ ಕಟ್ಟೋದು ಬಾಕಿ ಇದ್ದ ಕೆಲಸಗಳಿದ್ದಾವೆ, ಕಟ್ಟಡ ಕೆಲಸ. ಅದಕ್ಕೆ ಇದನ್ನು ದೇವ್ರನ್ನ ಎಳಮಂದಮ್ಮ ತಾಯಿ ಅಂತಂದ್ಬಿಟ್ಟು ಇಲ್ಲಿ ಒಂದು ಚಿಕ್ಕ ರೂಮಲ್ಲಿ ಇಟ್ಟು ಪೂಜೆ ಮಾಡ್ತಾ ಇದ್ದಾರೆ. ನಾವು ಅಲ್ಲಿಂದ ಆಂಜನೇಯನ ದೇವಸ್ಥಾನದಲ್ಲಿ ಪೂಜೆ ಮಂಗಳಾರತಿ ಎಲ್ಲ ಮಾಡಿಸ್ಕೊಂಡು ಅಲ್ಲಿ ಸ್ವಲ್ಪ ಹೊತ್ತು ದೇವಸ್ಥಾನದಲ್ಲಿ ಕೂತಿದ್ದು. ಅಲ್ಲಿಂದ ನಾವು ಇಲ್ಲಿ ಎಳಮಂದಮ್ಮ ತಾಯಿ ದೇವಸ್ಥಾನದ ಹತ್ರ ಬಂದ್ವಿ. ಅಂದರೆ ಮನೆಯಿಂದನೇ ಎಲ್ಲ ದೇವ್ರಿಗೂ ಆಗೋಷ್ಟು ಕಾಯಿ, ಹೂವು, ಹಣ್ಣು ಎಲ್ಲ ಒಂದು ಬ್ಯಾಗಲ್ಲಿ ತೊಗೊಂಡು ಹಾಗೆ ಒಂದು ತಟ್ಟೆನೂ ತೊಗೊಂಡು ಬಂದಿದ್ವಿ. ತಟ್ಟೆನಲ್ಲಿಟ್ಟು ಕೊಡಬೇಕು. ಸುಮ್ಮನೆ ಬರೀ ಹೂವು, ಹಣ್ಣು, ಕಾಯಿ ಸಪ್ರೇಟ್ ಕೊಟ್ಟರೆ ಚೆನ್ನಾಗಿರೋದಿಲ್ಲ ಅಂತ ಹೇಳ್ಬಿಟ್ಟು ಎಲ್ಲನೂ ಒಂದು ತಟ್ಟೆಯಲ್ಲಿ ಜೋಡಿಸಿ ನಮ್ಮ ಶ್ರೀಮತಿಯವರು ಎಲ್ಲ ದೇವಸ್ಥಾನಕ್ಕೆ ಬಂದಾಗಲೂ ಪೂಜೆ ಕೊಡ್ತಾಯಿದ್ರು. ನೋಡ್ರಿ, ಈ ಥರ ತಟ್ಟೆ ಒಳಗಡೆ ಜೋಡಿಸ್ಬಿಟ್ಟು ಕೊಡೋದು. ಆಮೇಲೆ ಹಾಗೆ ಮೀಸ್ಲಕ್ಕಿ ಮತ್ತು ದೀಪದೆಣ್ಣೆ ಎಲ್ಲ ದೇವಸ್ಥಾನಕ್ಕೂ ಕೊಡಬೇಕಲ್ವ. ಹಾಗೆ ಇಲ್ಲೂ ಸ್ವಲ್ಪ ಎಣ್ಣೆ ಒಯ್ದು ಮೀಸ್ಲಕ್ಕಿ ಕೊಟ್ವಿ. ಆಮೇಲೆ ಈ ಮೀಸ್ಲಕ್ಕಿ ಕೊಡೋದು ಏನಕ್ಕೆ ಅಂದರೆ ಇಲ್ಲಿ ಪೂಜಾರಿ ಮಾಡ್ತಾರಲ್ಲ, ಪೂಜಾರಪ್ಪವರು, ಅವ್ರಿಗೆ ನಾವು ಕೊಡುವಂಥ ಕಾಣಿಕೆ ಅದು. ಪ್ರತಿ ವರ್ಷ ಯುಗಾದಿ ಹಬ್ಬದಲ್ಲೂ ಈ ಥರ ಮೀಸ್ಲಕ್ಕಿ ಎಲ್ಲ ದೇವಸ್ಥಾನಕ್ಕೂ ಕೊಡಬೇಕು. ನಮ್ಮೂರಲ್ಲಿ ಇದೊಂದು ಆಚರಣೆ ಪದ್ಧತಿ ಇರೋದು. ಆಮೇಲೆ ಇಲ್ಲಿ ಮೊರದಲ್ಲಿ ತಂದು ಕೊಡ್ತಿದ್ದಾರೆ ನೋಡಿರಿ. ಮೀಸ್ಲಕ್ಕಿ, ಕಾಯಿ, ಹೂವು ಎಲ್ಲ ಮೊರದಲ್ಲಿ ಇಟ್ಕೊಬಂದು ಕೊಟ್ಟರು ನೋಡಿ ಒಬ್ಬರು. ಇದೇ ಥರನೇ ನಾವು ಊರಲ್ಲಿದ್ದಾಗ ಮೊರದಲ್ಲೇ ತಂದು ಕೊಡ್ತಾ ಇದ್ದಿದ್ದು. ಅಂದರೆ ಇವಾಗ ಊರಲ್ಲಿಲ್ಲ, ಹೊಲ್ದ ಹತ್ರ ಇದ್ದೀವಲ್ಲ ಮನೆ, ಹಾಗಾಗಿ ಮೊರದಲ್ಲಿ ಇಟ್ಕೊಂಡು ತಂದು ಕೊಡೋದಕ್ಕಾಗಲ್ಲ ಅಂತ ಹೇಳ್ಬಿಟ್ಟು ಎಲ್ಲ ಬ್ಯಾಗಲ್ಲಿ ಇಟ್ಕೊಂಡು ಹಾಗೆ ಒಂದು ತಟ್ಟೆ ತಗೊಬಂದು ಕೊಟ್ಟಿದ್ದು. ಊರಲ್ಲಿದ್ದರೆ ಒಂದೊಂದು ದೇವಸ್ಥಾನಕ್ಕೂ ಮರದಲ್ಲಿ ತಗೊಬಂದು ಪೂಜೆ ಮಾಡಿಸ್ಕೊಂಡು ಹೋಗ್ತಾ ಇದ್ವಿ. ಈಗ ಹೊಲ್ದ ಹತ್ರ ಇರೋದಕ್ಕೆ ಈ ಥರ ಇಲ್ಲೂ ಪೂಜೆ ಮಾಡಿಸಿ ಮಂಗಳಾರತಿ ತಗೊಂಡು ಈ ದೇವಸ್ಥಾನದ ಹತ್ರನೂ ಸ್ವಲ್ಪ ಹೊತ್ತು ಕೂತಿದ್ವಿ. ಅಲ್ಲಿಂದ ನಾವು ಶಿವನ ದೇವಸ್ಥಾನಕ್ಕೆ ಬಂದ್ವಿ. ಈ ಶಿವನ ದೇವಸ್ಥಾನ ಹೊಸ್ದಾಗಿ ಕಟ್ಟಿದ್ದು, 1 ವರ್ಷ ಆಯ್ತು ಅಷ್ಟೇ ಕಟ್ಟಿ ನಮ್ಮೂರಲ್ಲಿ. ಈ ದೇವಸ್ಥಾನನ ನೀವು ನೋಡಿರ್ತೀರ ನಮ್ಮ ಶಿವರಾತ್ರಿ ಹಬ್ಬದ ಬ್ಲಾಗಲ್ಲಿ. ಈ ದೇವಸ್ಥಾನದ ಬಗ್ಗೆನೂ ಆಗಲೂ ಹೇಳಿದ್ದೆ. ಹೊಸ್ದಾಗಿ ಯಾರಾದರೂ ನಮ್ಮ ವಿಡಿಯೋ ನೋಡೋರಿಗೆ ಗೊತ್ತಾಗಲಿ ಅಂತ ಹೇಳ್ತಾ ಇದ್ದೀನಿ. ಈ ದೇವಸ್ಥಾನ ಬಂದುಬಿಟ್ಟು ನಮ್ಮೂರು ಸಾವುಕಾರರು ಅಂತ ಇದ್ದರು, ಸಿದ್ದರಾಮಣ್ಣವರು ಅಂತ, ಜಮೀನ್ದಾರರು, ಅವ್ರಿಗೆ ಸೇರಿದ್ದಂಥ ದೇವಸ್ಥಾನ ಇದು. ಮುಂಚೆ ಇಲ್ಲಿ ಶನಿಮಾತ್ಮನ ದೇವಸ್ಥಾನ ಇತ್ತು. ಆಗ ಅವರೆಲ್ಲ ಇಲ್ಲಿ ಪೂಜೆ ಮಾಡ್ತಾಯಿದ್ರು. ಶನಿವಾರ ಪೂಜೆ ನಡೆಯೋದು. ನಾವು ಎಲ್ಲ ಚಿಕ್ಕವರಿದ್ದಾಗ ಇಲ್ಲೆಲ್ಲ ಶಂಖ ಜಾಗಟೆ ಎಲ್ಲ ಇತ್ತು ಈ ದೇವಸ್ಥಾನದಲ್ಲಿ, ಶನಿಮಾತ್ಮನ ದೇವಸ್ಥಾನದಲ್ಲಿ. ಆಗ ಎಲ್ಲ ಬಂದು ಪೂಜೆ ಮಾಡಿಸೋಕ್ಕೆ ಶಂಖ ಜಾಗಟೆ ಎಲ್ಲ ಬಾರಿಸೋದು ಎಲ್ಲ ಮಾಡ್ತಿದ್ವಿ, ಚರ್ಪಿಸ್ಕೊಂಡು ಚೆನ್ನಾಗಿತ್ತು.
ಈಗ ಬಂದುಬಿಟ್ಟು ಅದೆಲ್ಲ ದೇವಸ್ಥಾನ ಸ್ವಲ್ಪ ಬಿದ್ದೋಗಂಗಾದ್ಮೇಲೆ ನಮ್ಮೂರಲ್ಲಿ ಶಿವನ ದೇವಸ್ಥಾನ ಇಲ್ಲ, ಒಂದು ಶಿವನ ದೇವಸ್ಥಾನ ಮಾಡ್ಸೋಣ ಅಂತ ಹೇಳ್ಬಿಟ್ಟು ಊರಲ್ಲಿ ಸ್ವಲ್ಪ ಜನ ಸೇರಿಕೊಂಡು ಮಾತಾಡಿ ಕೊನೆಗೆ ಇಲ್ಲಿ ಶಿವನ ದೇವಸ್ಥಾನ ಕಟ್ಟಿದ್ದಾರೆ. ಪೂಜೆ ಮಾಡಿಸ್ಕೊಂಡು ಮಂಗಳಾರತಿ ತಗೊಂಡು ಈ ದೇವಸ್ಥಾನದ ಹತ್ರನೂ ಸ್ವಲ್ಪ ಹೊತ್ತು ಕೂತಿದ್ವಿ. ಅಲ್ಲಿಂದ ನಾವು ಕರಿಯಮ್ಮ ತಾಯಿ ದೇವಸ್ಥಾನಕ್ಕೆ ಬಂದ್ವಿ. ನಮ್ಮೂರಲ್ಲಿ ತುಂಬ ದೊಡ್ಡದಾಗಿ ಚೆನ್ನಾಗಿ ಕಟ್ಟಿರೋ ದೇವಸ್ಥಾನ ಅಂದರೆ ಇದೇನೆ. ಹನುಮಂತರಾಯನ ಗುಡಿ, ಏಳ್ಬಂದಮ್ಮ ತಾಯಿ ದೇವಸ್ಥಾನ ಮತ್ತು ಶಿವನ ದೇವಸ್ಥಾನ ಇದೆಲ್ಲ ನೋಡಿದ್ವಿ. ಕೊನೆಯಲ್ಲಿ ಈ ಕರಿಯಮ್ಮ ತಾಯಿ ದೇವಸ್ಥಾನ. ಒಟ್ಟು ನಮ್ಮೂರಲ್ಲಿ 4 ದೇವಸ್ಥಾನಗಳಿದ್ದಾವೆ. ಈಗ ಕರಿಯಮ್ಮ ತಾಯಿ ದೇವಸ್ಥಾನಕ್ಕೆ ಬಂದ್ವಿ. ಇಲ್ಲೂ ಅಷ್ಟೇ, ಇಲ್ಲೆಲ್ಲ ಪೂಜೆ ಸಾಮಗ್ರಿ ಎಲ್ಲ ಜೋಡಿಸ್ಕೊಂಡು ಪೂಜೆಗೆ ಕೊಟ್ಟು, ಹಾಗೆ ಮೀಸಲಕ್ಕಿ ಎಲ್ಲ ಕೊಟ್ಟು ಪೂಜೆ ಮಾಡಿಸ್ಕೊಂಡ್ವಿ. ಆಮೇಲೆ ಈ ಕರಿಯಮ್ಮ ತಾಯಿ ಅಂದರೆ ನಮ್ಮೂರ ಗ್ರಾಮ ದೇವತೆ. ಪ್ರತಿಯೊಂದು ಊರಲ್ಲೂ ಒಂದೊಂದು ಗ್ರಾಮ ದೇವತೆ ಇರುತ್ತಲ್ಲ, ಹಾಗೆ ನಮ್ಮೂರು ಗ್ರಾಮ ದೇವತೆ ಈ ಕರಿಯಮ್ಮ. ಈ ಕರಿಯಮ್ಮ ತಾಯಿ ದೇವಸ್ಥಾನದಲ್ಲೂ ಪೂಜೆ ಮಾಡಿಸಿ ಮಂಗಳಾರತಿ ತಗೊಂಡು ಹಾಗೆ ಸ್ವಲ್ಪ ಹೊತ್ತು ಕೂತಿದ್ವಿ. ನಮ್ಮ ಶ್ರೀಮತಿಯವರು ಕೂತ್ಕೊಂಡೇನೋ ಪ್ರಾರ್ಥನೆ ಮಾಡ್ಕೋತಾ ಇದ್ರು, ಬೇಡ್ಕೋತಾ ಇದ್ರು ಆ ದೇವ್ರ ಹತ್ರ. ಅವ್ರೇನು ಬೇಡ್ಕೊಂಡ್ರೋ, ಅವ್ರೇನು ಅಂದ್ಕೊಂಡ್ರೋ ಅದು ನೆರವೇರಲಿ, ಅವ್ರಿಗೆ ಸದಾ ಆ ದೇವರ ಆಶೀರ್ವಾದ ಇರಲಿ ಅವ್ರ ಮೇಲೆ. ಆಮೇಲೆ ಇಲ್ಲಿ ತೀರ್ಥ ತಗೊಂಡ್ವಿ. ಅಂದರೆ ಒಂದು ಬಾಟಲ್ ತಂದಿದ್ವಿ. ಎಲ್ಲ ದೇವಸ್ಥಾನಕ್ಕೆ ಹೋದಾಗಲೂ ಎಲ್ಲ ದೇವಸ್ಥಾನದಲ್ಲೂ ಸ್ವಲ್ಪ ಸ್ವಲ್ಪ ತೀರ್ಥ ಹಾಕಿಸ್ಕೊಂಡಿದ್ವಿ ಆ ದೇವಸ್ಥಾನದ್ದು. ಇಲ್ಲೂ ಅದೇ ಥರನೇ ತೀರ್ಥ ಹಾಕಿಸ್ಕೊಂಡ್ವಿ ಬಾಟ್ಲಿಗೆ. ಈ ತೀರ್ಥ ಎಲ್ಲ ತೊಗೊಂಡೋಗ್ಬಿಟ್ಟು ನಾವು ನಮ್ಮ ಹೊಲ ಮನೆಗೆಲ್ಲ ಹಾಕ್ತೀವಿ. ನಮ್ಮೂರಲ್ಲಿ ಎಲ್ಲರೂ ಇದೇ ಥರನೇ ಮಾಡೋದು. ಸುಮಾರು ಜನ ಇದೇ ಥರನೇ ದೇವ್ರ ತೀರ್ಥ ತೊಗೊಂಡೋಗಿ ಮನೆಗೆ ಹೊಲಕ್ಕೆ ಎಲ್ಲ ಹಾಕ್ತಾರೆ. ಆ ದೇವರ ಆಶೀರ್ವಾದ ಅನುಗ್ರಹ ಇರಲಿ ಅಂತ, ನಮ್ಮ ಹೊಲ ಮನೆ ಎಲ್ಲದ್ರ ಮೇಲೂ ಇರಲಿ ಅಂತ ಈ ಥರ ಮಾಡೋದು. ಎಲ್ಲ ದೇವಸ್ಥಾನದಲ್ಲೂ ಪೂಜೆ ಮಾಡಿಸಾದ್ಮೇಲೆ ನಾವು ಮನೆಗೆ ಹೋದ್ಮೇಲೆ ಅಲ್ಲೂ ಸಹ ಪೂಜೆ ಮಾಡಿಸ್ಬೇಕು. ಅಂದರೆ ನಾವು ಹಬ್ಬದಲ್ಲಿ ಎಲ್ಲ ದೇವಸ್ಥಾನಕ್ಕೂ ಪೂಜೆ ಮಾಡಿಸಿ ಆಮೇಲೆ ಹೋಗಿ ಮನೆಯಲ್ಲೂ ದೇವ್ರ ಮುಂದೆ ಪೂಜೆ ಮಾಡಿ ಬಂದಿರ್ತೀವಿ. ದೇವ್ರಿಗೆ ಮನೆಯಲ್ಲಿ ದೇವ್ರಿಗೆ ಪೂಜೆ ಮಾಡ್ಕೊಂಡ್ಬಂದು ಮತ್ತಿಲ್ಲೆಲ್ಲ ಪೂಜೆ ಮಾಡಿಸ್ಕೊಂಡು ಹೋದ್ಮೇಲೆ ಮತ್ತೆ ಹೋಗಿ ಅಲ್ಲಿ ದೇವ್ರ ಮುಂದೆ ನೈವೇದ್ಯ, ದೇವ್ರಿಗೆ ಎಡೆ ಇಟ್ಟು ಮತ್ತಿನ್ನೊಂದು ಸಲ ಪೂಜೆ ಮಾಡಿ ಆಮೇಲೆ ಆ ಪ್ರಸಾದನ ಒಬ್ಬರು ತಿನ್ನಬೇಕು. ಒಂದೊತ್ತಿರೋರು ಆ ಥರ ತಿನ್ನೋದು, ಆ ಥರ ಪದ್ಧತಿ ನಮ್ಮದು. ಅಲ್ಲೆಲ್ಲ ಪೂಜೆ ಮಾಡಿಸಿ ಸರಿ ನಮ್ಮ ಅಪ್ಪ ಇದ್ದಾರಲ್ಲ, ನಮ್ಮ ಅಪ್ಪ ನಮ್ಮ ಮಾವ ಅವ್ರಿಗೆಲ್ಲ ಊಟಕ್ಕಿಡು ಅಂತ ಹೇಳಿ ನಮ್ಮ ಶ್ರೀಮತಿಯವ್ರಿಗೆ. ಆಮೇಲೆ ನಮ್ಮ ಅಜ್ಜಿನ ಕರ್ಕೊಬರ್ತೀನಿ ಅಂತ ಊರೊಳಗೆ ಬಂದೆ. ನಮ್ಮ ಅಜ್ಜಿ ಮನೆ ಬಾಕ್ಲಾಕೊಂಡು ಇರಲಿಲ್ಲ, ಮನೆ ಬಾಕ್ಲಾಕೊಂಡು ಹೋಗಿದ್ರು. ಹೋಗಿರ್ತಾರೆ, ದೇವಸ್ಥಾನಕ್ಕೆ ಹೋಗಿರ್ತಾರೆ ಅಂತ ಹುಡುಕೊಂಡು ಬಂದೆ. ಇಲ್ಲೇ ಕರಿಯಮ್ಮ ತಾಯಿ ದೇವಸ್ಥಾನದ ಹತ್ರನೇ ಇದ್ದರು. ದೇವ್ರಿಗೆ ಕೈ ಮುಗಿತೀನಿ ಅಂತ ಬಂದಿದ್ದರು. ಸರಿ ಅಂತ ಹೇಳ್ಬಿಟ್ಟು ಅವರು ಎಲ್ಲ ದೇವಸ್ಥಾನಕ್ಕೂ ಕೈ ಮುಗಿದಾದ್ಮೇಲೆ ಅವ್ರನ್ನ ಕರ್ಕೊಂಡು ನಮ್ಮ ಮನೆ ಹತ್ರ ಬಂದೆ. ನಮ್ಮ ಅಜ್ಜಿ ನಾನಾಗಲೇ ಊಟ ಮಾಡಿದ್ದೀನಿ ಅಂದರು. ಅಲ್ಲಿ ಅಂದರೆ ನಮ್ಮ ಚಿಕ್ಕಪ್ಪ ಅವ್ರ ಮನೇಲಿ ಊಟ ಮಾಡಿ ಬಂದಿತ್ತಂತೆ ಸ್ವಲ್ಪ ನಮ್ಮ ಅಜ್ಜಿ ಬೆಳಗ್ಗೆ. ಅದಕ್ಕೆ ಈಗ ಮಧ್ಯಾಹ್ನ ನನಗೆ ಬಾಳೆ ಎಲೆನಲ್ಲಿ ಏನು ಬೇಡ, ಒಂಚೂರು ತಟ್ಟೆನಲ್ಲಿ ಕೊಡಮ್ಮ, ಇಲ್ಲೇ ಸೋಫಾ ಮೇಲೆ ಕೂತ್ಕೊಂಡು ಊಟ ಮಾಡ್ತೀನಿ ಅಂತ. ಅದಕ್ಕೆ ನಮ್ಮ ಶ್ರೀಮತಿಯವರು ತಟ್ಟೆನಲ್ಲೇ ತಂದು ಕೊಟ್ಟರು ಊಟ ಆದಮೇಲೆ ನಮ್ಮ ಅಜ್ಜಿ ಅಡಕೆಲೆ ಹಾಕ್ಕೊಂಡ್ರು. ಅಡಕೆಲೆ ಕೊಟ್ವಿ. ಅಡಕೆಲೆ ಹಾಕ್ಕೊಂಡಾದ್ಮೇಲೆ ಆಲ್ಬಮ್ ಬಂದಿತ್ತು, ಆಲ್ಬಮ್ ನೋಡು ಅಂತ ಹೇಳಿ ಕೊಟ್ವಿ. ಅಂದರೆ ನಮ್ಮ ಗೃಹ ಪ್ರವೇಶದ ಆಲ್ಬಮ್ಮು ನಮ್ಮ ಅಜ್ಜಿ ನೋಡ್ತಾ ಇತ್ತು ಫೋಟೋಗಳನ್ನೆಲ್ಲ. ಜೊತೆಗೆ ನಮ್ಮ ಜಾಣೆ ಮಗಳು ಕೂತ್ಕೊಂಡು ತೋರಿಸ್ತಾ ಇದ್ಲು, ಇವರು ಇಲ್ಲಿದೆಯಾ ನೋಡು, ನೀವು ಫೋಟೋ ತೆಗೆಸ್ಕೊಂಡಿದ್ದೀವಿ ಅಂತೆಲ್ಲ ಆ ಫೋಟೋಗಳ ಬಗ್ಗೆ ಹೇಳ್ತಾ ಇದ್ಲು. ಅಂದರೆ ನಮ್ಮ ಅಜ್ಜಿಗೆ ಮೊಮ್ಮಗಳಾಗಬೇಕು, ಮೊಮ್ಮಗಳು ಅಜ್ಜಿ ಮತ್ತು ಮೊಮ್ಮಗಳು ಫೋಟೋ ಆಲ್ಬಮ್ ಎಲ್ಲ ನೋಡ್ತಾ ಇದ್ದಾರೆ ಕೂತ್ಕೊಂಡು. ಇದು ಹಬ್ಬ ಆದ ಮಾರನೇ ದಿನ. ಹಾಯ್ ಮೇಡಮ್. ಹಾಯ್. ನೋಡ್ರಿ ನಮ್ಮ ಶ್ರೀಮತಿಯವರು ಏನೋ ಮಾಡ್ತಿದ್ದಾರೆ. ಏನು ಮಾಡ್ತೀರಾ ಮೇಡಮ್? ಕರ್ಗಡ್ಬು. ಇದು ಕನಕ, ಹೂರ್ಣ, ಆಮೇಲೆ ಖಾಲಿ ಆಗ್ಬಿಟ್ಟೈತೆ. ಇದು ಮುಚ್ಚಿಟ್ಟಿರೋ ಕರ್ಗಡಬು ಮುಚ್ಚಿಡ್ತಾವ್ರೆ. ಈ ಕಡೆ ಎಣ್ಣೆ ಬಿಸಿ ಮಾಡೋದಕ್ಕೆ ಎಣ್ಣೆ ಇಟ್ಟವ್ರು ಬಾಣಲಿ. ಜಾತ್ರೆಯಲ್ಲಿ ತಂದಿದ್ದು 100 ರೂಪಾಯಿ ಬಾಣಲಿ ಅದು ಅಲ್ವಾ? 100 ರೂಪಾಯಿ ಬಾಣಲಿ. ಕಾದೈತ ಎಣ್ಣೆ. ಬಾಂಡ್ಲಿ ದೊಡ್ಡದಾಗೈತಾರ. ಜಾಸ್ತಿ ದೊಡ್ಡದಾಯ್ತು ಚಿಕ್ಕ ಪುಟ್ಟದ್ದು ಮಾಡೋಕ್ಕೆ. ಹೌದು, ಬೋಂಡ ವಡೆ ಇಂಥ ಮಾಡೋದಕ್ಕೆ ಎಣ್ಣೆ ಜಾಸ್ತಿ ಹೋಗ್ಬೇಕಾಗ್ತಲ್ಲ. ಫಂಕ್ಷನ್ಗಳಲ್ಲಿ ಚೆನ್ನಾಗಿರುತ್ತೆ. ಮತ್ತೆ ಚಿತ್ರಾನ್ನ ಗೊಜ್ಜು ಮಾಡಕ್ಕೆ ಚೆನ್ನಾಗಿರುತ್ತೆ. ಚಿತ್ರಾನ್ನ ಗೊಜ್ಜು ಮಾಡಕ್ಕೆ ಮತ್ತೆ ಮಸಾಲೆ ಧನಿಯಾ ಅದೆಲ್ಲ ಹುರ್ಕೊಳಕ್ಕೆ ಎಲ್ಲ ಚೆನ್ನಾಗೈತೆ. ನಾವು ಸುಮ್ಮನೆ ಮನೇಲಿ ಮಾಡ್ಕೊತೀವಿ ಅಂತ ಸ್ವಲ್ಪ ದೊಡ್ಡದಾಯ್ತು ಬಾಣಿ. ಬಿಸಿ ಬಿಸಿ ಕರ್ಗಡಬು ರೆಡಿ ಆಗ್ತಾ ಐತೆ. ಕರ್ಗಡಬು ರೆಡಿ ಆಯಿತು. ರೆಡಿ ಆಗಿಲ್ಲ, ರೆಡಿ ಆಗ್ತಾ ಇದ್ದಿಲ್ಲ. ರೆಡಿ ಆಗ್ತಾ ಐತೆ. ಬಾಣಲಿ ಸ್ವಲ್ಪ ತುಂಬ ದೊಡ್ಡದಾಯ್ತು ಅಂತ ಹೇಳಿದ್ರಲ್ಲ, ಎಣ್ಣೆ ಜಾಸ್ತಿ ಬೇಕಾಗುತ್ತಲ್ಲ ತುಂಬ. ಅದು ಮತ್ತೆ ಕರ್ದಿದ್ದು ಎಣ್ಣೆ ತಿನ್ನೋದು ಚೆನ್ನಾಗಿರೋದಿಲ್ಲ. ಇನ್ನೊಂದು ಚಿಕ್ಕ ಬಾಣಲಿ ತಗೋತೀವಿ. ನೆನ್ನೆ ಹಬ್ಬದ ದಿನ ಎಲ್ಲ ದೇವಸ್ಥಾನಗಳಿಗೆ ಹೋಗಿ ಬಂದ್ವಿ, ನೋಡಿದ್ರಿ ಬ್ಲಾಗಲ್ಲಿ. ಆಮೇಲೆ ನಮ್ಮ ಅಜ್ಜಿನ ಕರ್ಕೊಬಂದು ನಮ್ಮ ಅಜ್ಜಿ ಊಟ ಆದಮೇಲೆ ನಮ್ಮ ಅಜ್ಜಿನ ಕರ್ಕೊಂಡೋಗ್ಬಿಟ್ಟು
ಆಮೇಲೆ ನಾವು ಊಟ ಮಾಡಿ ಅಡಿಕೆಲೆ ಹಾಕ್ಕೊಂಡು ಚೆನ್ನಾಗಿ ನಿದ್ದೆ ಮಾಡಿದ್ವಿ. ಹಬ್ಬ ಅಲ್ವಾ, ತುಂಬಾ ಏನಿದು ಹಬ್ಬಕ್ಕೆ ಬೇಗ ಇದ್ದಿದ್ವಿ ಅಲ್ವಾ, ಬೇಗ ಇದ್ದಿದ್ವಿ, ಕೆಲಸ ಜಾಸ್ತಿ ಇತ್ತು, ಮನೆಯೆಲ್ಲ ಕ್ಲೀನ್ ಮಾಡಿ ಬೇಗ ಆಗ್ಬೇಕಲ್ವಾ, ದೇವಸ್ಥಾನಕ್ಕೆಲ್ಲ ಹೋಗ್ಬೇಕಲ್ಲ, ಅದಕ್ಕೆ ಚೆನ್ನಾಗಿ ನಿದ್ದೆ ಮಾಡಿದ್ವಿ. ಆಮೇಲೆ ಬ್ಲಾಗ್ ಏನು ಮಾಡಲಿಲ್ಲ ನಿನ್ನೆ, ಅದಕ್ಕೆ ಇವತ್ತು ಈ ವ್ಲಾಗ್ನ ಕಂಟಿನ್ಯೂ ಮಾಡ್ತಿದ್ವಿ. ಅದೇ ವ್ಲಾಗ್ನೇ ಅದೇ ಕರ್ಗಡ್ ಮಾಡ್ತಾ ಇದ್ದಾರೆ, ನೋಡಿದ್ರಲ್ಲ ನಮ್ಮ ಶ್ರೀಮತಿ ಅವರು. ಎಲ್ಲರ ಮನೇಲೂ ಇಷ್ಟೊತ್ತಿಗೆ ಪೀಸ್ ಮಾಡ್ತಾ ಇರ್ತಾರೆ. ಅಂದರೆ ಪೀಸ್ ಅಂದರೆ ಗೊತ್ತಲ್ಲ, ನಾನ್ ವೆಜ್ ಮೂಳೆ, ಅದನ್ನು ಮಾಡ್ತಾ ಇರ್ತಾರೆ. ನಮ್ಮ ಮನೇಲಿ ಮಾತ್ರ ಕರ್ಗಡ್ ಮಾಡ್ತಾ ಇದ್ದೀವಿ. ಸ್ವೀಟು ಅಂದರೆ ನೆನ್ನೆ ಅದು ನೆನ್ನೆ ಅಲ್ಲ, ಖಾರ ತಿಂತೀವಿ. ಅಂದರೆ ಖಾರ ಅಂದರೆ ಅಡುಗೆಗೆಲ್ಲ ಖಾರ ಹಾಕ್ತೀವಲ್ಲ, ನಾನ್ ವೆಜ್ ತಿನ್ನಲ್ಲ ಅಂತ ಹೇಳ್ಬೋದು. ತುಂಬ ಜನ ಕಮೆಂಟ್ ಮಾಡಿ ಕೇಳ್ತಾರೆ, ನೀವು ವೆಜ್ಜಾ ನಾನ್ ವೆಜ್ ತಿನ್ನಲ್ವಾ ಅಂತೆಲ್ಲ. ಇಲ್ಲ, ನಾವು ನಾನ್ ವೆಜ್ ತಿನ್ನೋದಿಲ್ಲ, ನಾವು ವೆಜಿಟೇರಿಯನ್ಸ್. ನೋಡ್ರಿ, ನಮ್ಮ ಶ್ರೀಮತಿಯವರು ಕರ್ಗಡ್ ಬೆಲ್ಲ ತೇಲ್ಸಿಟ್ಟವ್ರೆ. ಕರ್ಗಡ್ ಬೆಲ್ಲ ತೇಲ್ಸಾದ್ಮೇಲೆ ಏನು ಮಾಡ್ತಾ ಇದ್ದಾರೆ ಅಂದರೆ ಬೋಂಡ ಮಾಡ್ತಾ ಇದ್ದೀನಿ. ಬೋಂಡ ಅಂದರೆ ನಿನ್ನೆ ಇದು ಅದು ಒಬ್ಬಟ್ಟಿನ ಸಾರಲ್ವಾ, ಅದಕ್ಕೆ ಸ್ವಲ್ಪ ನೆಂಚ್ಕೊಳ್ಳೋದಕ್ಕೆ ಚೆನ್ನಾಗಿರುತ್ತೆ ಬೋಂಡ ಇದ್ರೆ ಅಂತ ಬೋಂಡ ಮಾಡ್ತಾ ಇದ್ದಾರೆ. ನೋಡ್ರಿ, ಇಂಥ ಜನಗಳು ಎಲ್ಲಾದರೂ ಸಿಗ್ತಾರಾ ನಮ್ಮ ದೇಶ ಬಿಟ್ಟು? ಹೊಡೀರಿ ಚಪ್ಪಾಳೆ, ಅವ್ರಿಗೆ ಚಪ್ಪಾಳೆ ಹೊಡ್ಕೊತಾರೆ. ಅದು ನಿಂತು ಕಾಲೈತೆ ಹೌದಾ? ಆದರೆ ನಿಂತು ಅದೆಲ್ಲ ಕರ್ಗಡ ಮೇಲೆ ವಸ್ತು ಕಾಲ್ನೈತೈತೆ ಅಂತ ಹೇಳ್ಬಿಟ್ಟು ಕೂತ್ಕೊಂಡ್ಬಿಟ್ಟವ್ರು ಆರಾಮಾಗಿ ಕಟ್ಟೆ ಮೇಲೆ ಕೂತ್ಕೊಂಡು ಬೋಂಡ ತೇಲಿಸ್ತಾ ಅವ್ರೆ. ಅದೇ ನಮ್ಮ ಶ್ರೀಮತಿಯವರು ಕರ್ಗಡಬು ಬೋಂಡ, ಆಮೇಲೆ ಅದೇ ಒಬ್ಬಟ್ಟಿನ ಸಾರು, ಬಿಸಿ ಅನ್ನ ಮಾಡಿದೆ. ಇಷ್ಟು ಊಟ ಮಾಡೋದು ಈಗ. ಅಂದರೆ ಹಬ್ಬ ಮಾರನೇ ದಿನ ಅಂತ ಹೇಳಿದ್ನಲ್ಲ, ಎಲ್ಲರ ಮನೇಲೂ ಇವತ್ತು ನಾನ್ ವೆಜ್ ಮಾಡ್ತಾರೆ. ಎಲ್ಲರ ಮನೇಲೂ ಅಲ್ಲ, ನಾನ್ ವೆಜ್ ಮಾಡ್ತಾರೆ. ತುಂಬ ಕಮೆಂಟ್ ಮಾಡಿ ಕೇಳ್ತಾರೆ, ತುಂಬ ಜನ ಕೇಳ್ತಾರೆ, ನೀವು ವೆಜ್ಜಾ, ಯಾವ ಕ್ಯಾಸ್ಟು, ನಾನ್ ವೆಜ್ ತಿನ್ನಲ್ವಾ ಅಂತ ಎಲ್ಲ. ಅದಕ್ಕೀಗ ಆನ್ಸರ್ ಮಾಡ್ತೀನಿ. ನಮ್ಮ ಹಳೆ ವಿಡಿಯೋ, ನಮ್ಮ ರೆಗ್ಯುಲರಾಗಿ ನಮ್ಮ ವಿಡಿಯೋ ನೋಡ್ಕೊಬೋರವ್ರಿಗೆ ಗೊತ್ತಿರುತ್ತೆ. ಸುಮಾರು 1 ವರ್ಷ ಆಯ್ತು ಅನ್ಸುತ್ತಲ್ಲ, 1 ವರ್ಷದಿಂದ ನಾನು ಇದಕ್ಕೆ ಆನ್ಸರ್ ಮಾಡಿದ್ದೆ, ಹೇಳಿದೆ. ಈಗ ಹೊಸ ಸಬ್ಸ್ಕ್ರೈಬರು, ಹೊಸ ವ್ಯೂವರ್ಸು ಕಮೆಂಟ್ ಮಾಡ್ತಾರೆ ತುಂಬ, ಅದಕ್ಕೆ ಹೇಳೋಣ ಅಂತ. ಮೊದಲನೇದಾಗಿ ನೀವು ಯಾವ ಕ್ಯಾಸ್ಟ್, ಯಾವ ಜಾತಿ ಅಂತ ಕೇಳ್ತಾರೆ. ನನ್ನ ಪ್ರಕಾರ ಜಾತಿ ಅನ್ನೋದೇನಿದ್ರು ನಮ್ಮ ಮನೆ ಒಳಗೆ ನಮ್ಮ ಏನು ಸರ್ಟಿಫಿಕೇಟ್ಗಳಿರ್ತಾವಲ್ಲ, ಆ ಸರ್ಟಿಫಿಕೇಟ್ಗಳೊಳಗೆ ನಮ್ಮ ಮನಸ್ಸೊಳಗೆ ಇದರಲ್ಲಿರಬೇಕು. ಅದನ್ನೆಲ್ಲ ಎಲ್ಲರೂ ಹೊರಗಡೆ ಓಡಾಡ್ಕೊಂಡು ಎಲ್ಲರ ಮುಂದೆನೂ ಹೇಳೋ ಅಂಥದ್ದಲ್ಲ. ಹಾಗಾಗಿ ಜಾತಿ ಬಗ್ಗೆ ಏನೂ ಬೇಡ. ಆಮೇಲೆ ನಾನ್ ವೆಜ್ ತಿನ್ನಲ್ವಾ? ಇಲ್ಲ, ಖಂಡಿತ ನಿಮ್ಗಾಗಲೇ ಗೊತ್ತಾಗ್ಬಿಟ್ಟಿದೆ, ಕರ್ಗಡ್ ಮಾಡಿದ್ರು ಇವರು ಅಂತಾಗಲೇ ಗೊತ್ತಾಗ್ಬಿಟ್ಟಿರುತ್ತೆ. ನಾವು ನಾನ್ ವೆಜ್ ತಿನ್ನಲ್ಲ, ನಾವು ವೆಜಿಟೇರಿಯನ್ ಅಂತ. ಆಮೇಲೆ ಯಾಕೆ ನಾನ್ ವೆಜ್ ತಿನ್ನೋದಿಲ್ಲ ಅಂದರೆ, ಈಗ ನಮ್ಮ ಹಿರಿಯರು ಇರ್ತಾರಲ್ಲ, ಅವರು ಹೊಲ ಮನೆ ಆಸ್ತಿ ಇವನ್ನೆಲ್ಲ ನಮಗೆ ಕೊಟ್ಟೋಗ್ತಾರೆ, ಬಿಟ್ಟೋಗ್ತಾರೆ ನಮಗೆ ಅಂತ. ನಾವು ಅದನ್ನು ಅನುಭವಿಸ್ತೀವಿ. ಅಂದರೆ ಅವರ ಹೊಲ ಅದನ್ನೆಲ್ಲ ನಾವು ಸ್ವೀಕರಿಸ್ತೀವಿ. ಅವರ ಆಸ್ತಿ ಎಲ್ಲ ಅಂದಮೇಲೆ ಅವರು ಮಾಡ್ಕೊಬಂದಿರ್ತಾರಲ್ಲ, ಆಚರಣೆ ಸಂಪ್ರದಾಯ ಏನೇನೋ ಇರ್ತಾವಲ್ಲ, ಅವನು ಸಹ ನಾವು ಮುಂದೆ ನಡೆಸ್ಕೊಂಡು ಹೋಗ್ಬೇಕು. ಬರೀ ಆಸ್ತಿ ಮಾತ್ರನೇ ಅಲ್ಲ, ಅದು ತಾನೇ, ಬರೀ ಆಸ್ತಿ ಇವನ್ ಮಾತ್ರನೇ ನಮ್ಗೆ ಬೇಕು ಅಂತ ಅನ್ನೋದಲ್ಲ. ಅವರ ಸಂಪ್ರದಾಯ, ಸಂಸ್ಕೃತಿ, ಸಂಸ್ಕಾರ ಏನೇನಿರ್ತಾವ ಅವನು ನಮಗೆ ಬೇಕು, ಅವನು ನಾವು ಮುಂದುವರಿಸ್ಕೊಂಡು ಹೋಗ್ಬೇಕು. ಹಾಗಾಗಿ ಅವರು ನಮ್ಮ ಪೂರ್ವಜರು ಯಾರು ಏನು ಇದು ಮಾಡಿದಾರೋ ಅದೇ ರೀತಿ ನಾವು ನಡ್ಕೋತಾ ಇದ್ದೀವಿ. ಹಾಗಾಗಿ ನಾವು ನಾನ್ ವೆಜ್ ತಿನ್ನೋದಿಲ್ಲ ಅಷ್ಟೇ. ಇದಕ್ಕೆ ಆನ್ಸರ್ ಸಿಕ್ಕಿದೆ ಅನಿಸುತ್ತೆ, ನೀವು ತುಂಬ ಜನ ಕೇಳಿದ್ದಕ್ಕೆ. ಆಮೇಲೆ ಒಬ್ರು ಇದು ಕೇಳ್ತಿದ್ರು, ಇದು ಸೋಫಾ ಕವರ್ ಬಗ್ಗೆ ಕೇಳಿದ್ರು. ಸೋಫಾ ಕವರ್ ಎಲ್ಲಿ ತೊಗೊಂಡ್ರಿ ಏನು ಅಂತ. ನಾವು ಆನ್ಲೈನಲ್ಲಿ ತರಿಸಿದ್ದು, ಫ್ಲಿಪ್ಕಾರ್ಟಲ್ಲಿ ತರಿಸಿದ್ದು ಸೋಫಾ ಕವರ್. ಚೆನ್ನಾಗಿದೆ, ತುಂಬ ಚೆನ್ನಾಗಿದೆ. ಸೋಫಾ ಕವರ್ ಬಗ್ಗೆ ನೋಡ್ತಾ ಇದ್ರಲ್ಲ ನೀವು, ನೋಡ್ರಿ ಎಷ್ಟು ನೀಟಾಗಿ ಕೂತ್ಕೊಂಡಿದೆ, ತುಂಬ ಚೆನ್ನಾಗಿ ಫಿಟ್ಟಿಂಗ್ ಇದೆ, ಇದು ಚೆನ್ನಾಗಿದೆ. ಅದು ತರಿಸಿದ್ವಿ. ಆಮೇಲೆ ನಮ್ಮ ಇವರು ಇನ್ಸ್ಟಾಗ್ರಾಮು ವ್ಯೂವರ್ಸ್ ಒಬ್ಬರು ಮೆಸೇಜ್ ಮಾಡಿದರು. ಅವ್ರದ್ದು ಯುಗಾದಿ ಹಬ್ಬದ ದಿನ ಅಂದರೆ ನೆನ್ನೆ ಅವ್ರ ಮಗಳದೇನೋ ಬರ್ತಡೇ ಇದೆಯಂತೆ, ವಿಶ್ ಮಾಡ್ರಿ ಅಂತ ಹೇಳಿದ್ರು. ಅವ್ರ ಮಗಳ ಹೆಸರು ದಿಶಾ ಅಂತ. ದಿಶಾ ಪುಟ್ಟ, ನಮ್ಮಿಬ್ಬರು ಕಡೆಯಿಂದ ನಿನಗೆ ಹುಟ್ಟು ಹಬ್ಬದ ಶುಭಾಶಯಗಳು. 100 ಕಾಲ ಖುಷಿಯಾಗಿ ಸುಖವಾಗಿ ಚೆನ್ನಾಗಿರು. ದೇವರು ನಿನಗೆ ವಿದ್ಯೆ, ಬುದ್ಧಿ, ಆಯಸ್ಸು, ಆರೋಗ್ಯ ಎಲ್ಲ ಚೆನ್ನಾಗಿ ಕೊಡ್ಲಿ ಅಂತ ಕೇಳ್ಕೊತೀವಿ. ಚೆನ್ನಾಗಿ ಕೊಟ್ಟು ಕಾಪಾಡಲಿ. ಮತ್ತೊಂದ್ಸಲ ಹುಟ್ಟು ಹಬ್ಬದ ಶುಭಾಶಯಗಳು ದಿಶಾ ಪುಟ್ಟ. ವಿಶ್ ಮಾಡಿದ್ದೀವಿ ಮೇಡಮ್, ಖುಷಿ ಆಯಿತಾ? ಅದೇ ನೆನ್ನೆ ಒಬ್ಬಟ್ಟು ಮಾಮೂಲಿ ಎಲ್ಲರ ಮನೆಯಲ್ಲೂ ಆ ಒಬ್ಬಟ್ಟು ಹೂರಣ ಹೆಚ್ಚಾಗಿತ್ತಲ್ಲ, ಅದನ್ನೇ ಬಿಸಿ ಮಾಡಿಟ್ಟಿದ್ರು. ಅದನ್ನೇ ಇವರು ಬೆಳಿಗ್ಗೆ ಕರ್ಗಟ್ ಮಾಡಿದ್ರು. ಪ್ರತಿ ಸಲನೂ ಇದು ರಿಪೀಟ್ ಆಗ್ತಾ ಇರುತ್ತೆ ನಮ್ಮ ಮನೇಲಿ.
ಹೂರ್ಣ ಹೆಚ್ಚಾಗಿದೆ. ನಮ್ಗೆ ಹಬ್ಬ ಮಾಡಿದ ಫಸ್ಟ್ ದಿನ ಒಬ್ಬಟ್ಟು ಮಾಡೋದು ಅಂದ್ರೆ ನಮ್ಗೆ ತುಂಬಾ ಇಷ್ಟ. ನನ್ಗೆ ಅದ್ರ ಫಸ್ಟ್ನೇ ದಿನ ಒಬ್ಬಟ್ಟು ಮಾಡ್ಕೊಂಡು ತಿನ್ಬೇಕು. ಅದು ಹೂರ್ಣ ಉಳಿಯುತ್ತಲ್ವಾ, ಆ ಹೂರ್ಣದಲ್ಲಿ ನೆಕ್ಸ್ಟ್ ದಿನ ಅಥವಾ ಸಾಯಂಕಾಲ ಕರ್ಗಡು ಮಾಡ್ತಾರೆ, ಅದನ್ನ ಬಿಸಿ ಮಾಡಿ ಇಟ್ಟಿರ್ತಾರೆ. ಹಂಗೇನೆ ನಾವು ಹಬ್ಬಗಳಲ್ಲಿ ಅಷ್ಟೇ ಅಲ್ಲ, ಬೇರೆ ಯಾವತ್ತೇ ಒಬ್ಬಟ್ಟು ಮಾಡ್ಬೇಕು ಅಂತ ಬೇಳೆ ಹಾಕಿದ್ರು ಸ್ವಲ್ಪ ಏನಾದ್ರು ಹೆಚ್ಚಾದ್ರೂ ಎತ್ತಿಟ್ಟು ಕರ್ಗಡು ಮಾಡ್ತೀವಿ. ಫಸ್ಟ್ ಒಬ್ಬಟ್ಟೆ ಮಾಡೋದು. ಆಮೇಲೆ ಇನ್ನೊಂದು ಯಾರೋ ಏನೋ ಕೇಳಿದ್ರಮ್ಮ, ಕಮೆಂಟ್ ಮಾಡಿದ್ರು, ನಿಮ್ ಕಡೆ ಎಲ್ಲಾ ಫಂಕ್ಷನ್ಗಳಿಗೆಲ್ಲ ತುಂಬಾ ಜಾಸ್ತಿ ಕರ್ಗಡ್ಬೆ ಮಾಡ್ತಾರಲ್ವಾ ಅಂತ. ಹೌದು, ಅದು ಕರ್ಗಡ್ಬ ಅಂದ್ರೆ ಏನ್ ಗೊತ್ತಾ, ಒಬ್ಬಟ್ಟು ಅಂದ್ರೆ ಎಲ್ಲ ಸುಟ್ಟು ಮಾಡ್ತಾನೆ ಇರ್ಬೇಕು. ಕರ್ಗಡ್ಬ ಅಂದ್ರೆ ಸ್ವಲ್ಪ ಜನ ಸೇರ್ಕೊಂಡು ಒಂದೇ ಸಲ ಕೇಳಿಸಿ ಮಾಡಿ ಎತ್ತಿಟ್ಕೋಬಹುದು. ಅದಕ್ಕೆ ಕರ್ಗಡ್ಬೆ ಜಾಸ್ತಿ ಮಾಡ್ತಾರೆ. ಹೌದು, ಅದು ನಿಜ. ನನ್ಗೆ ಒಬ್ಬಟ್ಟು ಮಾಡೋದಕ್ಕೂ ಇಷ್ಟ, ಕರ್ಗಡು ಮಾಡೋದಕ್ಕೂ ಇಷ್ಟ, ಎರಡೂ ಮಾಡ್ತೀನಿ, ನನ್ಗೇನ್ ಬೇಜಾರಿಲ್ಲ. ಕರ್ಗಡ್ಬೆ ಜಾಸ್ತಿ ಮಾಡೋದು ನಮ್ ಕಡೆ. ನಮ್ದು ಯುಗಾದಿ ಹಬ್ಬ ಚೆನ್ನಾಗಿತ್ತು. ನೋಡಿದ್ರಿ, ಇವರು ಬ್ಲೌಸ್ ಹೊಲ್ಕೊಟ್ಟಿದ್ರು ಹೊಸ ಸ್ಯಾರಿಗೆ, ಆಮೇಲೆ ಲಂಗ ಬ್ಲೌಸ್ ಹೊಲ್ದಿದ್ರು, ಅದು ಚೆನ್ನಾಗಿತ್ತು. ಹಬ್ಬ ಎಲ್ಲ ಚೆನ್ನಾಗಾಯ್ತು ನಮ್ದು. ನಿಮ್ದೆಲ್ಲ ಹಬ್ಬ ಹೇಗಾಯ್ತು ಅಂತ ಮಿಸ್ ಮಾಡದೆ ಕಮೆಂಟ್ ಮಾಡಿ. ಆಮೇಲೆ ಇನ್ನೊಂದು ಒಳ್ಳೆ ವಿಚಾರ ಇದೆ. ಒಳ್ಳೆ ವಿಚಾರ, ಒಳ್ಳೇದೇನಾದ್ರು ನೋಡಿದಾಗ ಕೇಳಿದಾಗ ನಿಮ್ಮ ಜೊತೆ ಹಂಚ್ಕೋತೀನಿ ನಾನು. ಒಳ್ಳೇದು ಹಂಚ್ಕೊಳ್ಲೇಬೇಕಲ್ವಾ. ನಿನ್ನೆ ನೈಟು ಮೊಬೈಲ್ ನೋಡ್ತಾ ಇದ್ದೆ, ಆಗ ಒಂದು ಒಳ್ಳೆ ಕವನ ನನಗೆ ಕಂಡು ಬಿತ್ತು. ಚಿಕ್ಕದೊಂದು ಹನಿಗವಿತೆ ಅಂದ್ಕೊಳ್ಳಿ. ಅದು ಓದಿದೆ, ಅದು ನಾನು ನಿಮ್ಮ ಜೊತೆನೂ ಶೇರ್ ಮಾಡ್ತೀನಿ ನೋಡಿ. ಬೇವಿನ ಮರಗಳನ್ನು ಕಂಡೆ, ಎಲ್ಲಿಯೂ ಬೆಲ್ಲದ ಮರವಿಲ್ಲ. ಈಗ ಜೀವನದ ಕಹಿ ಸಿಹಿಗಳ ಸ್ಪಷ್ಟತೆ ಸಿಕ್ಕಿತು. ಬೇವು ಸಹಜ, ಬೆಲ್ಲ ತಯಾರಿಸಬೇಕು. ಅಂದರೆ ಇದು ಬರೆದಿರೋದು ಈಶ್ವರ್ ಭಟ್ ಅಂತ. ತುಂಬ ಚೆನ್ನಾಗಿ ಬರೆದಿದ್ದಾರೆ. ಇದು ತುಂಬ ಮೀನಿಂಗ್ಫುಲ್, ಅರ್ಥಪೂರ್ಣ ಅಂತಾರಲ್ಲ ಆ ಥರ. ಇದು ಅರ್ಥ ಆಗಿದೆ ಅನಿಸುತ್ತೆ ಕೆಲವ್ರಿಗೆ ಬಿಡಿಸಿ ಹೇಳಿದ್ರೆ ಅರ್ಥ ಆಗುತ್ತೆ. ಅಂಥವ್ರಿಗೋಸ್ಕರ ಹೇಳ್ತಾ ಇದ್ದೀನಿ. ಅದೇ ಬೇವು ಅನ್ನೋದು ಪ್ರಕೃತಿನಲ್ಲಿ ಸಹಜವಾಗಿ ಬೆಳೆಯುವಂಥದ್ದು ಬೇವಿನ ಮರ. ಸಿಹಿ ಅಂದರೆ ಬೆಲ್ಲ ಗೊತ್ತಲ್ಲ, ಅದನ್ನು ನಾವೇ ತಯಾರಿಸಬೇಕು. ಬೆಲ್ಲ ತಯಾರಾಗ್ತಾನೆ, ಕಬ್ಬಿಂದನೇ ಬೆಲ್ಲ ತಯಾರು ಮಾಡ್ತಾರೆ. ಅಂದರೆ ಇಲ್ಲಿ ನಾವು ಯುಗಾದಿ ಹಬ್ಬದ ಟೈಮಲ್ಲಿ ಬೇವು ಬೆಲ್ಲ ಎರಡು ಸಮನಾಗಿ ಕಷ್ಟ ಸುಖ. ಬೇವು ಅನ್ನೋದನ್ನ ಕಷ್ಟನ ಸಂಕೇತ ಇದು ಮಾಡುತ್ತೆ, ಸಿಹಿ ಬೆಲ್ಲ ಸುಖ ಅನ್ನೋದು ಇದು ಮಾಡುತ್ತೆ. ಬೇವು ಬೆಲ್ಲ ಕಷ್ಟ ಸುಖ ಎರಡು ಸಮನಾಗಿರಲಿ ಅಂತ ನಾವು ಬೇವು ಬೆಲ್ಲ ಎಲ್ಲ ತಿಂತೀವಿ. ಅದೇ ಥರ ಇವರು ಇದರ್ಥದಲ್ಲಿ ಬರೆದಿದ್ದಾರೆ. ಬೇವು ಅನ್ನೋದು ಕಷ್ಟ ಅನ್ನೋದು ಬೇವು ಸಹಜ, ಎಲ್ಲ ಕಡೆ ಇರುತ್ತೆ ಅದು. ಆದರೆ ಸಿಹಿ ಅಂದರೆ ಬೆಲ್ಲ, ಆ ಸಿಹಿ ಅದನ್ನು ನಾವೇ ಸೃಷ್ಟಿ ಮಾಡ್ಕೋಬೇಕು, ತಯಾರಿಸ್ಕೋಬೇಕಾದ್ರೆ. ಒಬ್ಬ ವ್ಯಕ್ತಿನ ಜೀವನದಲ್ಲಿ ಕಷ್ಟ ಅನ್ನೋದು ಇರುತ್ತೆ, ಆದರೆ ಸುಖ ಅನ್ನೋದನ್ನ ಅವನೇ ಕಂಡ್ಕೋಬೇಕು ಅಂತ. ತುಂಬ ಅರ್ಥಪೂರ್ಣವಾಗಿದೆ, ತುಂಬ ಚೆನ್ನಾಗಿದೆ. ನಂಗೆ ತುಂಬ ಇಷ್ಟ ಆಯಿತು, ಅದಕ್ಕೆ ಇದನ್ನು ಶೇರ್ ಮಾಡಿದೆ, ನಿಮ್ಮ ಜೊತೆ ಹಂಚ್ಕೊಂಡೆ, ಹೇಳಿದೆ. ನಮ್ಮದೆಲ್ಲ ಯುಗಾದಿ ಹಬ್ಬ ತುಂಬ ಚೆನ್ನಾಗಿತ್ತು, ಖುಷಿಯಾಗಿ ಯುಗಾದಿ ಹಬ್ಬ ಆಯಿತು. ಮತ್ತೇನಾದರೂ ಹೇಳೋದಿದೆಯಾ ಮೇಡಮ್? ಮತ್ತೆ ಇನ್ನೇನಿಲ್ಲ. ಹೌದಾ? ನಂದು ಸ್ಯಾರಿ ಬ್ಲೌಸ್ ಯಾವ ತರ ಕಾಣಿಸ್ತಾ ಇತ್ತು ನನಗೆ, ನನ್ನ ಮಗಳು ಡ್ರೆಸ್ ಲಂಗ ಬ್ಲೌಸ್ ಯಾವ ತರ ಕಾಣಿಸ್ತಾ ಕಮೆಂಟ್ ಮಾಡಿ. ಇವ್ರು ಅದನ್ನೇ ಹೇಳೋದು, ಕಮೆಂಟ್ ಮಾಡಿ ಅಂತ. ಹಂಗೆ ನೋಡಿ ಇವ್ರದ್ದು ಶರ್ಟ್ ಯಾವ ತರ ಕಾಣಿಸ್ತಾ ಇದೆ ಅಂತ ಚೆನ್ನಾಗಿಲ್ಲ. ನಮಗೆ ಸ್ಟ್ರೈಪ್ಸ್ ಇರಬೇಕು, ಇಲ್ಲ ಚೆಕ್ಸ್ ಇರಬೇಕು, ಚೆಕ್ಸ್ ಇಷ್ಟ ಆ ತರ ಚೆನ್ನಾಗಿರುತ್ತೆ. ನಾನೇ ಹೇಳಿದ್ದು ನನ್ನ ಸ್ಯಾರಿಗೆ ಬ್ಯಾಚ್ ಆಗುತ್ತೆ ಅಂತ ಕೊಡಿಸ್ಬಿಟ್ಟೆ. ಸದ್ಯಕ್ಕೆ ಇವತ್ತಿನ ಬ್ಲಾಗ್ ನ ಇಲ್ಲಿಗೆ ಮುಗಿಸ್ತಾ ಇದ್ದೀವಿ. ಮತ್ತೊಂದು ಬ್ಲಾಗ್ ಅಲ್ಲಿ ಮತ್ತೆ ಸಿಗ್ತೀವಿ. ಯಾರಾದ್ರೂ ಹೊಸದಾಗಿ ನಮ್ಮ ಯೂಟ್ಯೂಬ್ ಚಾನಲ್ ನ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬಾಯ್. ಎಲ್ರಿಗೂ ಒಳ್ಳೇದಾಗ್ಲಿ. ಧನ್ಯವಾದ.